ನಮಸ್ಕಾರ ಸ್ನೇಹಿತರೆ, ನವಿಲ್ಗಿರಿ ಟಾಕೀಸ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಣ್ಣನಿಗೆ ಆದಂಥ ಒಂದು ಭಯಾನಕ ಅನುಭವವನ್ನು ನಿಮ್ಮ ಜೊತೆ ನೋಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ನಮ್ಮ ವಿಡಿಯೋಗಳಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ವೀಕ್ಷಕರು ಸರಿಯಾದ ಉತ್ತರ ಕಮೆಂಟ್ ಮಾಡಿದ್ದಲ್ಲಿ ಒಂದು ಪ್ರಶ್ನೆಗೆ 20 ರೂಪಾಯಿಯಂತೆ ಒಟ್ಟು 5 ಪ್ರಶ್ನೆಗಳಿಗೆ 100 ರೂಪಾಯಿಗಳನ್ನು ನೀಡಲಾಗುತ್ತೆ. ಉತ್ತರ ಕಮೆಂಟ್ ಮಾಡೋದಕ್ಕೆ 1 ಗಂಟೆಗಳ ಕಾಲಾವಕಾಶ ನೀಡಲಾಗಿರುತ್ತೆ. ಸರಿಯಾದ ಉತ್ತರದ ಜೊತೆ ಫೋನ್ಪೇ ನಂಬರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮೂರು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆಯ ಬನ್ನಿಕೋಡು ಅಂತ. ಈ ಊರಲ್ಲಿ ಒಂದು ದೊಡ್ಡದಾದ ಸೇತುವೆ ಇದೆ. ಯಾರೇ ಈ ಊರಿಗೆ ಬರಬೇಕು ಹೋಗ್ಬೇಕು ಅಂದರೂ ಈ ಸೇತುವೆನ ದಾಟಿ ಹೋಗ್ಬೇಕು ಬರಬೇಕು. ಹೀಗಿರುವಾಗ ಒಂದಿನ ನಮ್ಮ ಅಣ್ಣ ಮತ್ತು ಅವರ ಫ್ರೆಂಡು ಪಕ್ಕದ ಊರಿನ ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವತ್ತು ಏನೋ ಜಾಸ್ತಿ ಕೆಲಸ ಇದ್ದ ಕಾರಣ ಮನೆಗೆ ಬರೋದು ತಡವಾಗಿ ರಾತ್ರಿ 11 ಗಂಟೆ ಆಗಿತ್ತಂತೆ. ಹಾಗೆ ಬರುವಾಗ ಹುಣ್ಣಿಮೆ ರಾತ್ರಿ ಬೆಳಕಲ್ಲಿ ಸೇತುವೆ ಕಡೆಯಿಂದ ಜೋರಾಗಿ ಗಾಳಿ ಬೀಸ್ತಾ ಇತ್ತಂತೆ. ದೊಡ್ಡ ದೊಡ್ಡ ಮರ ಗಿಡಗಳೆಲ್ಲ ರಾಕ್ಷಸರ ರೀತಿ ಶಬ್ದ ಮಾಡ್ತಾ ಒಂದಕ್ಕೊಂದು ಅಲುಗಾಡ್ತಾ ಇತ್ತಂತೆ. ನನ್ನ ಅಣ್ಣ ಮತ್ತು ಅವನ ಫ್ರೆಂಡಿಗೆ ಭಯವಾಗಿ ಬೇಗನೆ ಮನೆಗೆ ಹೋಗ್ಬೇಕು ಅಂತ ಬರ್ತಿರುವಾಗ ಸಡನ್ ಆಗಿ ಸೇತುವೆಯ ಮಧ್ಯೆ ಅವರ ಗಾಡಿ ಕೆಟ್ಟು ಹೋಗುತ್ತಂತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಗಾಡಿ ಸ್ಟಾರ್ಟ್ ಆಗದೆ ಇರುವಾಗ ದೂರದಲ್ಲಿ ಯಾರೋ ಒಬ್ಬ ವಯಸ್ಸಾದ ಅಜ್ಜ ಗಾಳ ಹಾಕಿ ಎಳಿತಾ ಇರೋದು ಅವರ ಕಣ್ಣಿಗೆ ಕಾಣಿಸುತ್ತೆ. ಇಷ್ಟು ಹೊತ್ತಲ್ಲಿ ಯಾರಿರಬಹುದು ನೋಡೋಣ ಅಂತ ಸ್ವಲ್ಪ ಮುಂದಕ್ಕೆ ಬರ್ತಿರುವಾಗ ಗಾಳ ಹಾಕ್ತಾ ಕೂತಿದ್ದ ಅಜ್ಜ ಒಮ್ಮೆಲೆ ನೀರಿಗೆ ಹಾರಿ ಮಾಯವಾಗ್ತಾರಂತೆ. ಇದನ್ನು ನೋಡಿ ನನ್ನ ಅಣ್ಣ ಅವನ ಫ್ರೆಂಡಿಗೆ ಉಸಿರು ಕಟ್ಟಿದಾಗ ಆಗುತ್ತಂತೆ. ಯಾಕಂದರೆ ಗಾಳ ಆಗ್ತಾ ಇದ್ದ ಅಜ್ಜನಿಗೆ ತಲೆ ಇರಲೇ ಇಲ್ಲ ಮತ್ತು ಕೆರೆಯಲ್ಲಿ ನೀರು ಕೂಡ ಇರಲಿಲ್ಲ. ನಂತರ ಗಾಡಿ ಅಲ್ಲೇ ಬಿಟ್ಟು ಸೀದಾ ಮನೆಗೆ ಬರ್ತಾರೆ. ನಂತರ ಬೆಳಗ್ಗೆ ಅದೇ ವಿಷಯವಾಗಿ ಮಾತಾಡಿದಾಗ ಗೊತ್ತಾಗುತ್ತೆ ಆತ ಅದೇ ಊರಿನ ಒಬ್ಬ ಕರಿಯಪ್ಪ ಅನ್ನೋ ಮುದುಕ. ಒಂದಿನ ಕೆರೆಯಲ್ಲಿ ಮೀನು ಹಿಡಿಯೋಕೆ ಅಂತ ಹೋದವನು ಅದೇ ಕೆರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಂತ. ಅವಾಗಿನಿಂದ ರಾತ್ರಿ ವೇಳೆ ಆ ಜಾಗದಲ್ಲಿ ಸುತ್ತಾಡ್ತಾ ಇರ್ತಾನೆ. ಅವನ ಕೈಯಲ್ಲಿ ಸಿಕ್ಕಾಕೊಂಡವರಿಗೆ ಎದುರಿಸಿ ಹಿಂಸೆ ಕೊಡ್ತಾನೆ. ನಿಮ್ಮನ್ನು ಹಾಗೆ ಬಿಟ್ಟಿರೋದು ನಿಮ್ಮ ಅದೃಷ್ಟ ಅಂತ ಅವರ ಅಮ್ಮ ಮಾತು ನಿಲ್ಲಿಸ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು. ಟೇಕ್ ಕೇರ್. ಬಾಯ್ ಬಾಯ್.